ಗಂಡಾಂತರ ಜಲಗಂಡಾಂತರ ಎದುರಾಗಿದೆ. ಬರಗಾಲದಲ್ಲಿ ಕುಡಿಯೋಕ್ಕೂ ನೀರಿಲ್ಲದೆ ಒದ್ದಾಡಿದ್ದ ಜನ ಈಗ ನದಿಗಳ ಆರ್ಭಟಕ್ಕೆ ಅಕ್ಷರಶಃ ನಲುಗಿ ಹೋಗ್ತಿದ್ದಾರೆ. ಸರ್ವಸ್ವವನ್ನೂ ಕಳೆದುಕೊಳ್ತಿದ್ದಾರೆ. ಊರು ಕೇರಿಗಳಲ್ಲಿ ಪ್ರವಾಹದ ಹೊಡೆತಕ್ಕೆ ಸಾಕ್ಷಿಯಾಗ್ತಿವೆ. ನದಿಗಳೆಲ್ಲ ಅಬ್ಬರಿಸಿ ಬೊಬ್ಬಿರಿತಾ ಇವೆ. ನಿಂತ ನೆಲವೇ ನೀರಾಗ್ತಿದೆ. ಆಸರೆಯಾಗಿದ್ದ ಸೂರುಗಳಿಗೂ ನೆರೆ ನುಗ್ತಾ ಇದ್ದು ಜನ ಊರು ತೊರಿತಾ ಇದ್ದಾರೆ. ದೇವರಿಗೂ ಜಲಗಂಡಾಂತರ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಹೊಡೆತಕ್ಕೆ ಜನ ಜೀವನವೇ ಅಸ್ತವ್ಯಸ್ತವಾಗಿದೆ. ಪಶ್ಚಿಮ ಘಟ್ಟದಲ್ಲಿ ರಣಮಳೆ, ಬಾಗಲಕೋಟೆಯಲ್ಲಿ ನೆರೆ, ಸೇತುವೆಗಳು ಮುಳುಗಡೆ, ದೇಗುಲ, ಬೆಳೆಗಳು ಜಲಾವೃತ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿನ ವರುಣಾರ್ಭಟದ ಎಫೆಕ್ಟ್ ಕಣ್ಣೀರು ತರಿಸ್ತಾ ಇದೆ. ಬಾಗಲಕೋಟೆಯಲ್ಲಿ ಘಟಪ್ರಭಾ ಪ್ರವಾಹಕ್ಕೆ ಮುಧೋಳ ತಾಲೂಕಿನ ಮಾಚಕನೂರಿನಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಕಬ್ಬು, ಸೋಯಾಬೀನ್, ಹೆಸರು, ಉದ್ದು ಬೆಳೆಗೆ ಪ್ರವಾಹದ ಹೊಡೆತ ತಟ್ಟಿದೆ. ಮಿರ್ಜಿ, ಜಾಲಿಬೇರಿ, ಚೆನ್ನಾಳ, ಅಂತಾಪುರ ಕಿರು ಸೇತುವೆಗಳು ಜಲಾವೃತವಾಗಿದೆ. ಐತಿಹಾಸಿಕ ಹೊಳೆಬಸವೇಶ್ವರ ದೇವಸ್ಥಾನದ ಸುತ್ತ 2 ಅಡಿಯಷ್ಟು ನೀರು ನಿಂತಿದೆ. ಮಿರ್ಜಿ ಗ್ರಾಮದಲ್ಲಿ 6 ಕುಟುಂಬಗಳ 32 ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಜಾನುವಾರು ಸಮೇತ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಕೃಷ್ಣಾ ನದಿ ತೀರದಲ್ಲಿ ಡಂಗೂರ ಸಾರಲಾಗಿದೆ. ಇದು ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ ನದಿಗಳು ಸೇರುವ ಕೂಡಲ ಸಂಗಮ. ಈ 3 ನದಿಗಳು ಸೇರುವ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಬಸವಣ್ಣನ ಐಕ್ಯ ಮಂಟಪ, ಸಂಗಮನಾಥ ದೇಗುಲ ಜಲ ದಿಗ್ಬಂಧನವಾಗಿದೆ. ಜಮಖಂಡಿ ತಾಲೂಕಿನ ಶೂರ್ಪಾಲಿ ಗ್ರಾಮದಲ್ಲೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲ ದ್ವೀಪದಂತಾಗಿದೆ. ಸದ್ಯ ನಾನಿರೋದು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲ ಸಂಗಮ ಏನಿದೆ ಅಂದ್ರೆ ಪವಿತ್ರ ಸ್ಥಳ, ಅಂದ್ರೆ ಬಸವಣ್ಣನವರು ಐಕ್ಯವಾಗಿರುವಂತಹ ಸ್ಥಳ. ಅಲ್ಲಿನ ದೃಶ್ಯವನ್ನ ನಾವು ತೋರಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇದಕ್ಕೆ ಇಲ್ಲಿ ಕೃಷ್ಣ, ಘಟಪ್ರಭಾ ಮತ್ತು ಮಲಪ್ರಭಾ 3 ನದಿಗಳು ಸಂಗಮವಾಗುವಂತಹ ಕ್ಷೇತ್ರ ಆಗಿರೋದ್ರಿಂದನೇ ಇದನ್ನ ಕೂಡಲ ಸಂಗಮ ಅಂತ ಕರೀತಾರೆ. ಏನು 3 ನದಿಗಳ ಸಂಗಮ ಸ್ಥಾನವಾದಂತಹ ಕೂಡಲ ಸಂಗಮ ಭಾರಿ ಪ್ರಮಾಣದ ನೀರಿನಿಂದ ಭರ್ತಿಯಾಗಿದೆ. ಇನ್ನು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಕೊಳ್ಳೂರು ಸೇತುವೆ ಕೃಷ್ಣೆಯಲ್ಲಿ ಮರೆಯಾಗಿದೆ. ವಾಹನ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ರಾಯಚೂರು, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಿಗೆ ಈ ಸೇತುವೆಯೇ ಸಂಪರ್ಕ ಕೊಂಡಿ. ಮಹಾರಾಷ್ಟ್ರ ಹಾಗೂ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವ ಕಾರಣಕ್ಕಾಗಿ ಕೃಷ್ಣಾ ನದಿಯಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತದೆ. ನದಿಯ ಬೋರ್ಗರಿತ ಸಹಿತ ಹೆಚ್ಚಾಗಿರುವಂಥದ್ದು. ಈ ಒಂದು 2,80,000ಕ್ಕೂ ಅಧಿಕ ನೀರು ಬಿಟ್ಟರೆ ಈ ಒಂದು ಕೊಳ್ಳೂರು ಬಳಿಯ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗುತ್ತೆ. ಯಾಕಂದ್ರೆ ಈ ಒಂದು ಸೇತುವೆ ಜಲಾವೃತ ಆದರೆ ರಾಯಚೂರಿಂದ ಕಲಬುರಗಿ ಮತ್ತು ಯಾದಗಿರಿಗೆ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಕೂಡ ಆಗುತ್ತೆ. ಕೊಪ್ಪಳದಲ್ಲಿ ತುಂಗಭದ್ರಾ ಡ್ಯಾಂನಿಂದ 30 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಬಿಡಲಾಗ್ತಾ ಇದೆ. ಹಂಪಿ, ಆನೆಗುಂದಿಯ ಹಲವು ಸ್ಮಾರಕಗಳು, ಕೃಷ್ಣದೇವರಾಯ ಸಮಾಧಿ ಮಂಟಪ ನಡುಗಡ್ಡೆಯಾಗಿದೆ. ಈ ನಡುವೆ ರಭಸವಾಗಿ ಹರಿಯುವ ನೀರಿನಲ್ಲಿ ಪ್ರವಾಸಿಗರು ಹುಚ್ಚಾಟ ಆಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.